ನಿಮ್ಮೆಲ್ಲರಿಗೂ ಶಾಲೋಮ್. ದಯವಿಟ್ಟು ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ಕೂತ್ಕೊಳ್ಳಿರೆಂದು ಕೋರಿಕೊಳ್ತೇನೆ. 2 ಸಮುವೇಲ ಪುಸ್ತಕ 8ನೇ ಅಧ್ಯಾಯ 1, 2, 5, 14 ಎಲ್ಲರೂ ಸೇರಿ ಓದೋಣ ಬನ್ನಿ. ಆನಂತರ ದಾವೀದನು ಹೋಗಿ ಫಿಲಿಷ್ಟಿಯರ ಮೇಲೆ ಬಿದ್ದು ಅವರನ್ನು ಸೋಲಿಸಿ ಅವರ ರಾಜಧಾನಿಯನ್ನು ತೆಗೆದುಕೊಂಡು ಆಡಳಿತವನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡನು. ಇದಲ್ಲದೆ ಅವನು ಮೋವಾಬ್ಯರನ್ನು ಸೋಲಿಸಿ ಅವರನ್ನು ನೆಲಕ್ಕೆ ಹಾಕಿಸಿ ಹಗ್ಗದಿಂದ ಅಳತೆ ಮಾಡಿಸಿ 2 ಪಾಲು ಜನರನ್ನು ಕೊಲ್ಲಿಸಿ 1 ಪಾಲು ಉಳಿಸಿದನು. ಮೋವಾಬ್ಯರು ದಾವೀದನ ದಾಸರಾಗಿ ಅವನಿಗೆ ಕಪ್ಪ ಕೊಡಬೇಕಾಯಿತು. 5ನೇ ವಚನ. ದಮಸ್ಕದ ಅರಾಮ್ಯರು ಚೋಬದ ಅರಸನಾದ ಹದದೆಜರನನ್ನು ರಕ್ಷಿಸ ಬಂದಾಗ ದಾವೀದನು ಅವರನ್ನೂ ಸೋಲಿಸಿ ಅವರಲ್ಲಿ 20,000 ಜನರನ್ನು ಹತಿಸಿದನು. 14ನೇ ವಚನ. ಅವನು ಎದೋಮಿನಲ್ಲೆಲ್ಲಾ ಕಾವಲು ದಂಡುಗಳನ್ನಿರಿಸಿದನು. ಎದೋಮ್ಯರೆಲ್ಲರೂ ದಾವೀದನ ದಾಸರಾದರು. ಏನಂತೆ? ಎದೋಮಿನಲ್ಲೆಲ್ಲ ಕಾವಲು ದಂಡುಗಳನ್ನಿರಿಸಿದನು. ಯೆಹೋವನ ಅನುಗ್ರಹದಿಂದ ದಾವೀದನಿಗೆ ಎಲ್ಲಿ ಹೋದರೂ ಜಯ ಉಂಟಾಯಿತು. ದಾವೀದನು ಸುಮಾರು 17 ವರ್ಷ ವಯಸ್ಸಿನಲ್ಲಿ ರಾಜನಾಗಿ ಅಭಿಷೇಕಿಸಲ್ಪಟ್ಟಿದ್ದಾಗ್ಯೂ ಕೂಡ 30 ವರ್ಷ ವಯಸ್ಸು ಬರುವವರೆಗೂ ದಾವೀದನು ರಾಜನಾಗಿ ಪರಿಪಾಲನೆ ಪ್ರಾರಂಭಿಸಲಿಕ್ಕಾಗಲಿಲ್ಲ. ಅಂದರೆ ದೇವರು ಆಶಿಸಿದ್ದಾಗಿಯೂ ದೇವರ ಚಿತ್ತ ಇದ್ದಾಗಿಯೂ ದೇವರು ದಾವೀದನನ್ನು ಅಭಿಷೇಕಿಸಿದ್ದಾಗ್ಯೂ ಕೂಡ ಅವನು ರಾಜನಾಗಿ ಪರಿಪಾಲನೆ ಮಾಡುವುದಕ್ಕೋಸ್ಕರ 13 ವರ್ಷಗಳವರೆಗೂ ವೇಟ್ ಮಾಡಬೇಕಾಯಿತು. ಹಾಗೆಯೇ ನಮ್ಮ ಜೀವಿತದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಕೂಡ ಏನೆಲ್ಲ ಪ್ರಾರ್ಥನೆ ಮಾಡ್ತಿದ್ದೇವೋ, ಏನೆಲ್ಲ ಹೊಂದಿಕೊಳ್ಳಬೇಕಂದ್ಕೊಳ್ತಿದ್ದೇವೋ, ಏನೆಲ್ಲ ಪಡೆದುಕೊಳ್ಳಬೇಕೆಂದು ಆಶಿಸುತ್ತಿದ್ದೇವೋ, ಯಾವುದನ್ನು ಹೊಂದಿಕೊಳ್ಳಬೇಕೆಂದು ಬಯಸುತ್ತಿದ್ದೇವೋ ಅದನ್ನು ಹೊಂದಿಕೊಳ್ಳುವುದಕ್ಕಾಗಿ ಸ್ವಲ್ಪ ಕಾಲ ನಾವು ವೇಟ್ ಮಾಡಬೇಕಾಗುತ್ತೆ. ದಾವೀದನು ಅಬ್ರಹಾಮನಿಗೂ ಸಾರಳಿಗೂ ಗರ್ಭಫಲ ಕೊಡ್ತೇನೆಂದು ವಾಗ್ದಾನ ಮಾಡಿದ್ರು. ಆದರೂ ಸಹ ಅವರು ವೇಟ್ ಮಾಡಬೇಕಾಯಿತು. ಎಷ್ಟು ಕಾಲ ಹೇಳಿ? ಸುಮಾರು 25 ವರ್ಷಗಳವರೆಗೂ ಅವರು ವೇಟ್ ಮಾಡಬೇಕಾಯಿತು. ಯೋಸೇಫನಿಗೆ ದೇವರು ಹೇಳ್ತಾರೆ, ಸೂರ್ಯ ಚಂದ್ರ ನಕ್ಷತ್ರಗಳು ನಿನಗೆ ಮೊಳಕಾಲೂರುತ್ತವೆ ಎಂದು ದೇವರು ಹೇಳಿದಾಗ ಆ ದಿನ ಅದರ ಅರ್ಥ ಏನಾಗಿತ್ತು ಎಂದು ಯೋಸೇಫನಿಗೆ ಗೊತ್ತಿರಲಿಲ್ಲ. ಆದರೆ ಅವನಿಗೆ ಬಿದ್ದಂತಹ ಕನಸು ಮಾತ್ರ ಖಂಡಿತವಾಗಿಯೂ ನೆರವೇರುತ್ತವೆ ಎಂಬುದಾಗಿ ಯೋಸೇಫನು ನಂಬಿದ. ಆದರೆ ಅವನು ಕಂಡ ಕನಸುಗಳು ಯೋಸೇಫನಿಗೆ ಕಷ್ಟಗಳನ್ನು ತಂದವು. ಆ ಕನಸುಗಳ ಕುರಿತು ತನ್ನ ಅಣ್ಣಂದಿರಿಗೆ ಹಂಚಿಕೊಂಡಾಗ ಆ ಅಣ್ಣಂದಿರು ಅವನಿಗೆ ಏನ್ಮಾಡ್ತಾರೆ? ಆ ಯೋಸೇಫನನ್ನು ಅನ್ಯಾಯವಾಗಿ ಮಾರಿಬಿಡುತ್ತಾರೆ. ಫಲಿತವಾಗಿ 13 ವರ್ಷಗಳವರೆಗೂ ಯೋಸೇಫನು ವಿದೇಶದಲ್ಲಿ ಒಬ್ಬ ಬಂದಿಯಾಳಾಗಿ, ಕೂಲಿಯಾಳಾಗಿ ಅಲ್ಲಿ ತನ್ನ ಜೀವಿತ ಪ್ರಾರಂಭಿಸಬೇಕಾಯಿತು. ಯಾವ ಕನಸುಗಳನ್ನೆಲ್ಲ ದೇವರು ಯೋಸೇಫನಿಗೆ ಕೊಟ್ಟರು ಆ ಕನಸುಗಳನ್ನೆಲ್ಲ ನೆರವೇರಿಸಿದರು. 13 ವರ್ಷಗಳ ನಂತರ ಯೋಸೇಫನು ಪ್ರಧಾನಮಂತ್ರಿಯಾದನು. 13 ವರ್ಷಗಳ ನಂತರ ದಾವೀದನು ರಾಜನಾದನು. 25 ವರ್ಷಗಳ ನಂತರ ಅಬ್ರಹಾಮನು ಸಾರಳು ಮುದ್ದಾದ ಮಗುವಿಗೆ ಜನ್ಮ ಕೊಡುತ್ತಾರೆ. ಅಂದರೆ ದೇವರು ನಿಮ್ಮ ಜೀವಿತದಲ್ಲಿ ಯಾವ ಮಾತನ್ನು ಕೊಟ್ಟಿದ್ದಾರೋ ಆ ಮಾತನ್ನು ಖಂಡಿತವಾಗಿಯೂ ಆತನು ನೆರವೇರಿಸಿ ನಡೆಸುತ್ತಾರೆ. ಅದರಲ್ಲಿ ಯಾವ ಸಂದೇಹ ಇಲ್ಲವೇ ಇಲ್ಲ. ಹಾಗಾಗಿ ಈ ದಿನ ನಮ್ಮಲ್ಲಿ ಯಾರಾದರೂ, ಹೌದು, ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ, ಪ್ರಯತ್ನ ಮಾಡ್ತಿದ್ದೇನೆ, ಪ್ರಯಾಸ ಪಡ್ತಿದ್ದೇನೆ, ಪ್ರತಿದಿನ ಅದಕ್ಕಾಗಿ ತವಕಿಸಿ ಎದುರು ನೋಡ್ತಿದ್ದೇನೆ, ಆದರೆ ಪ್ರತಿಫಲ ನೋಡ್ಲಿಕ್ಕಾಗುತ್ತಾ ಇಲ್ಲ, ಯಾಕೆ ಹಾಗೆ ಎಂಬುದಾಗಿ ಒಂದು ವೇಳೆ ನೀವು ನಿರಾಶೆಗೆ ಒಳಗಾಗಿ ನಿರುತ್ಸಾಹ ಹೊಂದಿ, ದಯವಿಟ್ಟು ಯಾವುದೇ ಅನಾಹುತಕ್ಕೆ ಕೈ ಹಾಕಬೇಡಿರಿ ಎಂದು ಕರ್ತನ ನಾಮದಲ್ಲಿ ನಿಮಗೆ ಮನವಿ ಮಾಡಿಕೊಳ್ತೇನೆ. ಸಾಧಾರಣವಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ನಮ್ಮ ಟೈಮ್ನಲ್ಲಿ ಬರಬೇಕು ಎಂದು ಬಯಸುತ್ತೇವೆ. ಆದರೆ ದೇವರು ನಿಮಗೆ ಕೊಡಬೇಕೆಂದಿರುವ ಉತ್ತರಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡಿದ್ದಾರೆ. ಯೇಸು ಕ್ರಿಸ್ತನನ್ನೇ ಈ ಲೋಕಕ್ಕೆ ಕಳಿಸುವುದಕ್ಕಾಗಿ ತಂದೆಯಾದ ದೇವರು ಒಂದು ಟೈಮ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಏನಾಗಿದೆ ಅದು? ಕಾಲವು ಪರಿಪೂರ್ಣವಾದಾಗ, ಅಂದರೆ ದೇವರು ಫಿಕ್ಸ್ ಮಾಡಿರುವ ಕಾಲವು ಸಂಪೂರ್ಣವಾದಾಗ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿದ್ದಾರೆ. ಹಾಗೆಯೇ ಅಬ್ರಹಾಮನಿಗೂ ಸಾರಳಿಗೂ ಉತ್ತರಿಸುವುದಕ್ಕಾಗಿ ದೇವರು ಒಂದು ಕಾಲ ನಿರ್ಣಯಿಸಿಟ್ಟಿರುವಂತೆ ನಾವು ನೋಡ್ತೇವೆ. ಆದಿಕಾಂಡ 21ನೇ ಅಧ್ಯಾಯ ಮೊದಲ 2 ವಚನಗಳು. ಯೆಹೋವನು ತಾನು ಹೇಳಿದ ಪ್ರಕಾರ ಸಾರಳನ್ನು ದರ್ಶಿಸಿದರು. ಯೆಹೋವನು ತಾನು ಕೊಟ್ಟ ಮಾತಿನ ಪ್ರಕಾರ, ಮಾತು ನೋಡಿದೀರಾ? ಯೆಹೋವನು ತಾನು ಕೊಟ್ಟ ಮಾತಿನ ಪ್ರಕಾರ ಸಾರಳ ವಿಷಯದಲ್ಲಿ ಮಾಡಿದನು. ಆತನು ಮಾತು ಕೊಡೋದಾದ್ರೆ ಆತನು ಮಾತು ಕೊಟ್ಟ ಪ್ರಕಾರ ಖಂಡಿತವಾಗಿಯೂ ಮಾಡುತ್ತಾನೆ. ಹೇಗೆಂದರೆ ದೇವರು ಅಬ್ರಹಾಮನಿಗೆ ಹೇಳಿರುವಂತಹ ನಿರ್ಣಯ ಕಾಲದಲ್ಲಿ. ಏನಂತ ಇದೆ ಅಲ್ಲಿ? ಅಂಡರ್ಲೈನ್ ಮಾಡಿಕೊಳ್ಳಿರಿ, ಇಲ್ಲವೇ ಸರ್ಕಲ್ ಮಾಡಿಕೊಳ್ಳಿರಿ. ಆತನು ನಿರ್ಣಯಿಸಿರುವಂತಹ ಕಾಲದಲ್ಲಿ ಸಾರಳು ಗರ್ಭಿಣಿಯಾಗಿ
ಅವನ ಮುಪ್ಪಿನಲ್ಲಿ ಅವನಿಗೊಬ್ಬ ಮಗನನ್ನು ಹಡೆದಳು. ಅಸಾಧ್ಯ ಎಂದುಕೊಳ್ಳುತ್ತಿರುವ ಸಮಯದಲ್ಲಿ ನನ್ನ ದೇವರು ಸಾಧ್ಯಗೊಳಿಸಿದ್ದಾರೆ. ಈ ದಿನ ನಮ್ಮ ಮಧ್ಯದಲ್ಲಿ ಯಾರಾದರೂ ಅಂದುಕೊಳ್ತಾ ಇದ್ದೀರಾ, ಇದು ಅಸಾಧ್ಯ ಬ್ರದರ್. ಏನು ಅಸಾಧ್ಯ? ಇನ್ನು ನನಗೆ ಉದ್ಯೋಗ ಸಿಗೋದು ಅಸಾಧ್ಯ, ಮಕ್ಕಳು ಹುಟ್ಟುವುದು ಅಸಾಧ್ಯ, ಮದುವೆಯಾಗುವುದು ಅಸಾಧ್ಯ, ನನ್ನ ಗಂಡ ರಕ್ಷಿಸಲ್ಪಡುವುದು, ಹೆಂಡತಿ ರಕ್ಷಿಸಲ್ಪಡುವುದು ಅಸಾಧ್ಯ, ನಮ್ಮ ಮಗನು ಬದಲಾಗುವುದು ಅಸಾಧ್ಯ, ನನ್ನ ಮಗಳ ಸಂಸಾರ ಕಟ್ಟಲ್ಪಡುವುದು ಅಸಾಧ್ಯ, ಸಾಲ ತೀರಿ ಹೋಗುವುದು ಅಸಾಧ್ಯ, ನನಗಿರುವ ಈ ರೋಗದಿಂದ ಹೊರಬರುವುದು ಅಸಾಧ್ಯ. ಈ ರೀತಿ ಅಸಾಧ್ಯ ಎಂಬ ಮಾತು ಯಾರು ಬಳಸ್ತಾರೆ ಗೊತ್ತಾ? ಸೈತಾನನು ಬಳಸ್ತಾನೆ. ಸಾಧ್ಯವೇ, ನಮ್ಮ ಕರ್ತನಿಗೆ ಸಮಸ್ತವೂ ಸಾಧ್ಯವಾಗಿದೆ ಎಂಬ ಮಾತು ಯಾರು ಬಳಸ್ತಾರೆ ಹೇಳಿ? ದೇವರ ಮಕ್ಕಳು ಬಳಸುತ್ತಾರೆ. ಯಾಕೆಂದರೆ ಸೈತಾನನು ಪ್ರತಿ ಸಾರಿ ನಿಮ್ಮ ಮನಸ್ಸಿನೊಳಗೆ ಇದು ಸಾಧ್ಯವಿಲ್ಲ, ಇದು ನಿಮ್ಮಿಂದಾಗಲ್ಲ, ನಿಮ್ಮ ಕೈಲಾಗಲ್ಲ, ನೀವು ಮಾಡ್ಲಿಕ್ಕಾಗಲ್ಲ, ನಿಮ್ಮ ಕತೆ ಮುಗಿದೋಯ್ತು, ನಿಮ್ಮ ಸಂಗತಿ ಇಷ್ಟೇ, ನಿಮ್ಮ ಬದುಕೇ ಇಷ್ಟೇ, ನಿಮ್ಮ ಕುಟುಂಬ ಇಷ್ಟೇ, ನಿಮ್ಮ ಸಂಸಾರ ಇಷ್ಟೇ, ನಿಮ್ಮ ಆರೋಗ್ಯ ಇಷ್ಟೇ, ನಿಮ್ಮ ಆರ್ಥಿಕ ಸ್ಥಿತಿ ಇಷ್ಟೇ, ನಿಮ್ಮ ಗತಿ ಇಷ್ಟೇ, ನಿಮ್ಮ ಪರಿಸ್ಥಿತಿ ಇಷ್ಟೇ, ನಿಮಗಿನ್ಮೇಲೆ ದುಸ್ಥಿತಿಯೇ ಎಂದು ಸೈತಾನನು ನಿಮ್ಮನ್ನು ನಿರಾಶೆಗೊಳಿಸುವುದಕ್ಕಾಗಿ ಉಪಯೋಗಿಸುವ ಪದಗಳಿದಾಗಿವೆ. ಸೈತಾನನ ಸ್ವಭಾವವೇನೆಂದರೆ ನಿರಾಶೆಗೊಳಿಸುತ್ತಾನೆ, ಆದರೆ ದೇವರ ಸ್ವಭಾವವೇನೆಂದರೆ ನಿರಾಶೆಯಲ್ಲಿ ಕೂಡ ನಿಮಗೆ ನಿರೀಕ್ಷೆಯನ್ನು ದಯಪಾಲಿಸುತ್ತಾರೆ. ಹಾಗೆ ನಿರೀಕ್ಷೆ ಹುಟ್ಟಿಸುವಂತಹ ದೇವರ ಕಡೆಗೆ ನೋಡಬೇಕೇ ಹೊರತು ನಿರಾಶೆಯನ್ನುಂಟು ಮಾಡಿ ನಿರುತ್ಸಾಹಗೊಳಿಸುವ ಸೈತಾನನ ಕಡೆಗೆ ನೋಡಬಾರದು. ಈ ದಿನ ನಮ್ಮಲ್ಲಿ ಯಾರಾದರೂ ಇದ್ದೀರಾ ನಿರಾಶೆ ನಿರುತ್ಸಾಹದಲ್ಲಿ ಬಂದಂಥವರು? ಹಾಗಾದರೆ ನಿಮಗೊಂದು ಶುಭವಾರ್ತೆ. ಯಾವುದು ಆ ಶುಭವಾರ್ತೆ ಎಂದರೆ, ಯಾವುದಕ್ಕೋಸ್ಕರ ಯೇಸುವಿಗೆ ನೀವು ಪ್ರಾರ್ಥನೆ ಮಾಡಿದ್ದೀರೋ ಆ ಪ್ರಾರ್ಥನೆಯ ಮೇರೆಗೆ ಖಂಡಿತವಾಗಿಯೂ ನನ್ನ ದೇವರು ನಿಮಗೆ ಕಾರ್ಯ ಮಾಡಿ ಮಹಿಮೆ ಹೊಂದಿಕೊಳ್ತಾರೆ. ಆದರೆ ನಾವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ, ಆತನು ಉತ್ತರ ಕೊಡುವುದಕ್ಕಾಗಿ ಒಂದು ಸಮಯವನ್ನು ಫಿಕ್ಸ್ ಮಾಡಿದಾನೆ. ಆತನು ಸಮಯ ಫಿಕ್ಸ್ ಮಾಡಿರುವ ಟೈಮ್ಗೆ 100% ನಿಮಗೆ ಬರಬೇಕಾದ ಉತ್ತರ ಬಂದೇ ಬರುತ್ತೆ. 30ನೇ ವರ್ಷದಲ್ಲಿ ದಾವೀದನು 30 ವರ್ಷ ವಯಸ್ಸಿನಲ್ಲಿ ರಾಜನಾಗಿ ಅಭಿಷೇಕಿಸಲ್ಪಟ್ಟು ಯೆಹೂದ ದೇಶವನ್ನು ಪರಿಪಾಲನೆ ಮಾಡಲು ಪ್ರಾರಂಭಿಸುತ್ತಾನೆ. ಆ ನಂತರ ಅಂದರೆ 7 ವರ್ಷಗಳ ನಂತರ ಇಸ್ರಾಯೇಲ್ ದೇಶವೆಲ್ಲ ಪರಿಪಾಲನೆ ಮಾಡಲು ಪ್ರಾರಂಭಿಸುತ್ತಾನೆ. ಈ 13 ವರ್ಷ ಪ್ಲಸ್ 7 ವರ್ಷ 20 ವರ್ಷಗಳ ಒಂದು ಕಾಲ ಅವಧಿಯಲ್ಲೆಲ್ಲ ದಾವೀದನು ಬಹಳ ಹೋರಾಟ ಹಾದು ಹೋಗ್ತಾನೆ. ತನ್ನ ಜೀವಿತದಲ್ಲಿ ಬಹಳ ವಿಷಯಗಳನ್ನು ಕಲಿಯುತ್ತಾನೆ. ಬೆನ್ನಲ್ಲಿ ಹೇಗೆ ಚೂರಿ ಇಡ್ತಾರೆಂದು ಕಲಿಯುತ್ತಾನೆ. ಅಸೂಯೆಯಿಂದ ಯಾವ ರೀತಿ ಮನುಷ್ಯರು ಮನಸ್ಸು ನೋಯಿಸ್ತಾರೆಂದು ಕಲಿಯುತ್ತಾನೆ, ತಿಳಿದುಕೊಳ್ಳುತ್ತಾನೆ. ಅಸೂಯೆ ಉಳ್ಳವರು ಯಾವ ರೀತಿಯಾಗಿ ಕಷ್ಟ ಉಂಟು ಮಾಡ್ತಾರೆಂದು ತಿಳಿದುಕೊಳ್ಳುತ್ತಾನೆ. ಒಳ್ಳೆ ಸ್ನೇಹಿತನು ಯಾರೆಂದು ತಿಳಿದುಕೊಳ್ಳುತ್ತಾನೆ. ಹೊರಗೆ ಪ್ರೀತಿಸುತ್ತಿರುವಂತೆ ಕಾಣಿಸಿಕೊಳ್ತಿದ್ದಾಗಿಯೂ ಒಳಗಡೆ ನಮಗೆ ಯಾವ ರೀತಿ ಶಪಿಸುತ್ತಾರೆ ಎಂದು ಅನುಭವಪೂರ್ವಕವಾಗಿ ತಿಳಿದುಕೊಳ್ತಾನೆ. ಕುಟುಂಬದಿಂದ ದೂರ ಆಗುವುದು, ತಂದೆ ತಾಯಿಗಳಿಂದ ದೂರ ಆಗುವುದು, ಅನುರಾಗ ಪ್ರೀತಿಯಿಂದ ದೂರ ಆಗುವಂಥದ್ದು, ಕಷ್ಟಗಳನ್ನು, ನಷ್ಟಗಳನ್ನು, ಇಕ್ಕಟ್ಟು ಬಿಕ್ಕಟ್ಟುಗಳನ್ನು, ಇವೆಲ್ಲವುಗಳನ್ನು ಹಾದು ಹೋಗುವಾಗ ಅಂತಹ ಜೀವಿತ ಯಾವ ರೀತಿ ಕಾಡಿಸಿ ಪೀಡಿಸುತ್ತದೆಂದು ಇವೆಲ್ಲವನ್ನು 13 ವರ್ಷಗಳಲ್ಲಿ ಬಹಳಷ್ಟು ಕಲಿಯುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಜಯಗಳು ಕಲಿಸಿಕೊಡುವ ಪಾಠಗಳಿಗಿಂತಲೂ ಅಪಜಯಗಳೇ, ಪರಾಜಯಗಳೇ ಎಷ್ಟೋ ಅಮೂಲ್ಯವಾದ ಪಾಠಗಳನ್ನು, ಕಾಲವೇ ಜ್ಞಾಪಕವಿರುವಂತಹ ಪಾಠಗಳನ್ನು ಕಲಿಸಿಬಿಡುತ್ತವೆ. ಜಯದಿಂದ ನಾವು ಕಲಿಯುವಂತಹ ಅಮೂಲ್ಯವಾದ ವಿಷಯಗಳಿಗಿಂತಲೂ, ಇಲ್ಲವೇ ಕಲಿಯುವಂತಹ ಆತ್ಮಿಕತೆಗಿಂತಲೂ ಅಪಜಯದಿಂದಲೇ ನಾವು ಹೆಚ್ಚು ಪಾಠ ಕಲಿತುಕೊಳ್ಳುತ್ತೇವೆ. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಶ್ರಮೆಗಳನ್ನು ಹಾದು ಹೋಗುವಂತೆ ಮಾಡ್ತಾರೆ, ಕಷ್ಟ ಹಾದು ಹೋಗುವಂತೆ ಮಾಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ಅಪಜಯಗಳನ್ನು ಹಾದು ಹೋಗುವಂತೆ ಮಾಡ್ತಾರೆ. ಯಾಕೆಂದರೆ ಆ ಅಪಜಯವೇ ಅಮೂಲ್ಯವಾದ ಪಾಠ ಕಲಿಸ್ತವೆ. 13 ವರ್ಷಗಳ ಕಾಲದಲ್ಲಿ ಅಮೂಲ್ಯವಾದ ಪಾಠಗಳನ್ನು ಕಲಿತ ನಂತರ ದಾವೀದನನ್ನು ರಾಜನಾಗಿ ಅಭಿಷೇಕಿಸಿದ ಮೇಲೆ ಬೈಬಲ್ನಲ್ಲಿ ನಾವು ನೋಡ್ತೇವೆ. 7ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ದಾವೀದನು ಸುತ್ತಲೂ ಇರುವ ದೇಶಗಳಲ್ಲಿ ಯಾರೊಬ್ಬರೂ ಕೂಡ ದಾವೀದನಿಗೆ ವಿರುದ್ಧವಾಗಿ ಎದ್ದೇಳುವ ಸಾಹಸ ಮಾಡಲಿಲ್ಲ. ಕಾರಣವೇನೆಂದರೆ ದಾವೀದನು ಬಹು ಬಲಿಷ್ಠನಾದ ರಾಜನಾಗಿ ಅವನು ಸ್ಥಿರಗೊಳ್ಳುತ್ತಾನೆ. ಓದುತ್ತಿದ್ದೇನೆ 7ನೇ ಅಧ್ಯಾಯ 1ನೇ ವಚನ. ಯೆಹೋವನು 4 ದಿಕ್ಕುಗಳಲ್ಲಿಯೂ ಅವನ ಶತ್ರುಗಳ ಮೇಲೆ ಅವನಿಗೆ ಜಯವನ್ನು ಕೊಟ್ಟು ಅವನಿಗೆ ನೆಮ್ಮದಿಯನ್ನುಂಟು ಮಾಡಿದರು. ಏನಂತೆ? 4 ದಿಕ್ಕುಗಳಲ್ಲಿಯೂ ಏನನ್ನು ದೇವರು ಉಂಟು ಮಾಡಿದ್ರಂತೆ? ದೇವರು ನೆಮ್ಮದಿಯನ್ನುಂಟು ಮಾಡಿದ್ರಂತೆ. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಜಾಗ್ರತೆಯಿಂದ ಪರಿಶೀಲಿಸುವುದಾದರೆ ದಾವೀದನಿಗಿಂತ ಮುಂಚೆ ಪರಿಪಾಲನೆ ಮಾಡಿರುವ ರಾಜನ ಹೆಸರೇನಾಗಿದೆ ಹೇಳಿ? ಅರಸನಾದ ಸೌಲನು ಪರಿಪಾಲಿಸುವಾಗ ದೇಶ ಪ್ರಶಾಂತವಾಗಿದ್ದಿತು ಅನ್ನುತ್ತೀರೋ? ದೇಶ ನೆಮ್ಮದಿಯಿಂದ ಮಲಗಿತಂತೀರೋ? ಅಥವಾ ದೇಶ ಭಯಪಟ್ಟಿತು ಅನ್ನುತ್ತೀರೋ? ಅದನ್ನು ಕೂಡ ತೋರಿಸ್ತೇನೆ ಬನ್ನಿರಿ. 1ನೇ ಸಮುವೇಲ ಪುಸ್ತಕ
ಇದಕ್ಕಿಂತ ಮುಂಚೆ ಇದ್ದ ಕ್ಯಾಪ್ಟನ್ ಯಾರು? ಇದಕ್ಕಿಂತ ಮುಂಚೆ ಇದ್ದ ರಾಜನು ಸೌಲನು. ಸೌಲನು ರಾಜನಾಗಿದ್ದಾಗ ನಡೆದಿದ್ದೇನು? 17ನೇ ಅಧ್ಯಾಯ 10-11 ವಚನ. ಈ ಹೊತ್ತು ಇಸ್ರಾಯೇಲ್ ಸೈನ್ಯದವರನ್ನು ಹೀಯಾಳಿಸುತ್ತೇನೆ, ನನ್ನೊಡನೆ ಕಾಳಗಕ್ಕೆ ನಿಮ್ಮಲ್ಲಿಂದ ಒಬ್ಬ ಮನುಷ್ಯನನ್ನು ಕಳುಹಿಸಿರಿ, ನೋಡೋಣ ಎಂಬುದಾಗಿ ಆ ಫಿಲಿಷ್ಟಿಯನು ಸವಾಲು ಹಾಕ್ತಿದ್ದ. ಆಗ ಸೌಲನು, ನೋಡಿದ್ರಾ ಏನಂತಿದೆ? ಸೌಲನು ಎಲ್ಲಾ ಇಸ್ರಾಯೇಲ್ಯರೂ ಆ ಫಿಲಿಷ್ಟಿಯನ ಮಾತುಗಳನ್ನು ಕೇಳಿ ಬಹಳವಾಗಿ ಭಯಪಟ್ಟರು. ಬಹಳವಾಗಿ ಭಯಪಟ್ಟರು. ಇದೇ 17ನೇ ಅಧ್ಯಾಯ 24ನೇ ವಚನ. ಇಸ್ರಾಯೇಲ್ಯರೆಲ್ಲರೂ ಆ ಮನುಷ್ಯನನ್ನು ನೋಡಿ ಬಹಳವಾಗಿ ಭಯಪಟ್ಟು ಅಲ್ಲಿಂದ ಓಡಿ ಹೋದ್ರು. ಇದಕ್ಕಿಂತ ಮುಂಚೆ ಬಹಳವಾಗಿ ಭಯಪಟ್ರು, ಆದರೆ ಇಲ್ಲೇನು ಹೇಳುತ್ತೆ? ಓಡಿ ಹೋದ್ರು. 32ನೇ ವಚನದಲ್ಲಿ ಏನಿದೆ? ಆ ಫಿಲಿಷ್ಟಿಯನ ನಿಮಿತ್ತವಾಗಿ ಎಲ್ಲರೂ ಕುಗ್ಗಿ ಹೋದರು. ಏನಾದ್ರಂತೆ? ಕುಗ್ಗಿ ಹೋದರು. ಸೌಲನು ಒಬ್ಬ ದಡ್ಡನಾಗಿದ್ದ. ಸೌಲನು ಕೈಲಾಗದ ದಡ್ಡನಾಗಿದ್ದ. ಸರಿಯಾಗಿ ಯುದ್ಧ ಮಾಡಲು ಕೈಲಾಗಲ್ಲ, ತನ್ನ ಪ್ರಜೆಗಳಿಗೆ ಭದ್ರತೆ ಕೊಡಲು ಕೈಲಾಗಲ್ಲ, ಭರವಸೆ ಕೊಡಲು ಕೈಲಾಗಲ್ಲ. ಮಾತ್ರವಲ್ಲದೆ ಶ್ರಮೆ ಬಂದಾಗ, ಕಷ್ಟ ಬಂದಾಗ ತನ್ನ ದೇಶ ಹೇಗೆ ಕಾಪಾಡಿಕೊಳ್ಬೇಕೆಂದು ಅರ್ಥ ಆಗ್ಲಿಲ್ಲ. ಶತ್ರು ಅಕಸ್ಮಾತ್ತಾಗಿ ದಾಳಿ ಮಾಡಿದ್ರೆ ತಾನು ಭಯಪಡ್ತಾನೆ, ತಾನು ಓಡಿ ಹೋಗುವ ಪರಿಸ್ಥಿತಿಗೆ ಒಳಗಾಗುತ್ತಾನೆ, ಕೊನೆಗೆ ಕುಗ್ಗಿ ಹೋಗ್ತಾನೆ. ಸಹೋದರರೇ, ಮನೆಗೆ ರಾಜನು ನೀವೇ. ಅರ್ಥ ಆಗ್ತಿದೆಯಾ? ಮನೆಗೆ ರಾಜನು ನೀವೇ. ನೀವು ಸೌಲ ರಾಜನಂತೆ ಇರುವವರಾಗಿರಬಾರ್ದು. ಸೌಲನು ರಾಜನಾಗಿರುವವರೆಗೂ ಆ ಒಂದು ದೇಶದಲ್ಲಿ ಪ್ರಶಾಂತತೆ ಇರಲಿಲ್ಲ, ನೆಮ್ಮದಿ ಇಲ್ಲ, ಪ್ರಶಾಂತವಾಗಿ ಜನರು ನಿದ್ದೆ ಮಾಡಿರುವ ಸಂದರ್ಭವಿಲ್ಲ. ಯಾಕೆಂದರೆ ಸೌಲನು ದೇವರಲ್ಲಿ ಭಯ ಭಕ್ತಿ ಇಲ್ಲದಂತೆ ಜೀವಿಸುತ್ತಾನೆ, ದೇವರಲ್ಲಿ ಸರಿಯಾದ ಸಂಬಂಧವಿಲ್ಲದೆ ಜೀವಿಸ್ತಾನೆ. ಸೌಲನನ್ನು ರಾಜನನ್ನಾಗಿ ದೇವರೇ ನೇಮಿಸಿಕೊಂಡಿರುವ ಪ್ರಕಾರ, ಗಂಡನಾಗಿ ದೇವರೇ ನಿಮ್ಮನ್ನು ನೇಮಿಸಿದ್ದಾರೆ, ಹೆಂಡತಿಯನ್ನಾಗಿ ದೇವರೇ ನಿಮ್ಮನ್ನು ನೇಮಿಸಿದ್ದಾರೆ, ಗಂಡ ಹೆಂಡತಿ ಎಂಬ ಜವಾಬ್ದಾರಿಕೆ ದೇವರೇ ನಿಮಗೆ ಕೊಟ್ಟಿದ್ದಾರೆ. ಆದರೆ ದೇವರೊಂದಿಗೆ ನೀವು ಸರಿಯಾದ ಸಂಬಂಧದಲ್ಲಿಲ್ಲದಿದ್ದರೆ, ದೇವರೊಂದಿಗೆ ಸಮಾಧಾನದಲ್ಲಿಲ್ಲದಿದ್ದರೆ, ದೇವರೊಂದಿಗೆ ನಿಮಗೆ ಕನೆಕ್ಷನ್ ಇಲ್ಲದಿದ್ದರೆ, ದೇವರು ನಿಮ್ಮ ಸಂಗಡ ಇಲ್ಲದಿದ್ದರೆ, ನಿಮ್ಮ ನಿಮಿತ್ತ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಭದ್ರತೆ ಇಲ್ಲದವರಾಗ್ತಾರೆ. ನಿಮ್ಮ ಪ್ರವರ್ತನೆಯಿಂದಾಗಿರ್ಬೋದು, ಮಾತಿನ ವಿಧಾನದಿಂದಾಗಿರ್ಬೋದು, ನಿಮ್ಮ ಜೀವಿತ ವಿಧಾನದಿಂದಾಗಿರ್ಬೋದು, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ನರಕ ನೋಡ್ತಾರೆ. ಸೌಲನು ಪರಿಪಾಲಿಸಿದ ಕಾಲವೆಲ್ಲ ಆ ದೇಶದಲ್ಲಿ ಯಾರೊಬ್ಬರಿಗೂ ಸರಿಯಾಗಿ ನಿದ್ದೆಯೇ ಬರಲಿಲ್ಲ. ಯಾಕೆಂದರೆ ಅವ್ರು ಅಂದ್ಕೊಳ್ತಾರೆ, ನಮಗಿರುವ ರಾಜನಾದ ಸೌಲನು ಒಬ್ಬ ದಡ್ಡ, ನಮ್ಮನ್ನು ಕಾಪಾಡಲು ಕೈಲಾಗಲ್ಲ, ನಮ್ಮ ಪರವಾಗಿ ಹೋರಾಡಲು ಕೈಲಾಗಲ್ಲ, ಸರಿಯಾಗಿ ಪರಿಪಾಲಿಸಲು ಕೈಲಾಗಲ್ಲ, ಸರಿಯಾಗಿ ಮಾತಾಡಲು ಕೈಲಾಗಲ್ಲ, ದೇವರೊಂದಿಗೆ ಸರಿಯಾದ ಸಂಬಂಧದಲ್ಲಿಲ್ಲ, ದೇವರಲ್ಲಿ ಭಯ ಇಲ್ಲ, ಭಕ್ತಿ ಇಲ್ಲ. ಇಂಥವನು ನಮಗೆ ರಾಜನಾಗಿ ಬಂದಿದ್ದಾನೆ ಎಂದು ಯೋಚಿಸಿ ಆ ಜನರು ಭಯಪಟ್ಟರು. ಪ್ರಿಯರೇ, ಕೇಳ್ತಿದ್ದೀರಾ ಸಹೋದರ ಸಹೋದರಿಯರೇ? ನೀವೇ ನಿಮ್ಮ ಮನೆಗೆ ಯಜಮಾನನಾಗಿದ್ದೀರಿ, ನಿಮ್ಮ ಮನೆಗೆ ರಾಣಿಯಾಗಿದ್ದೀರಿ. ರಾಣಿಯಂತಿರುವ ಹೆಂಡತಿಯಾದ ನೀವು, ರಾಜನಂತಿರುವ ಗಂಡನಾಗಿರುವಂತಹ ನೀವು ನಿಮ್ಮ ಮನೆಯಲ್ಲಿ ಪ್ರಶಾಂತತೆ ಕೊಡಬೇಕು, ಅಶಾಂತಿಯನ್ನೆಲ್ಲ ಕೊಡಬೇಕಾದದ್ದು. ನೀವು ಸೌಲನಾಗಿರೋದಾದ್ರೆ ಅಶಾಂತಿಯನ್ನೇ ಕೊಡ್ತೀರಿ. ಸೌಲನ ಮಗಳ ಬಗ್ಗೆ ಗೊತ್ತಿದೆಯಾ? ಅವಳ ಹೆಸರೇನೆಂದು ಒಮ್ಮೆ ಹೇಳಿ. ಮೀಕಲಳು. ಮೀಕಲಳ ನಿಮಿತ್ತ ಅಂದ್ರೆ ಸೌಲನ ಮಗಳ ನಿಮಿತ್ತ ದಾವಿದನ ಮನೆಯಲ್ಲಿ ಪ್ರಶಾಂತತೆ ಇರಲಿಲ್ಲ, ದಾವಿದನ ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ. ಯಥಾ ತಂದೆ ತಥಾ ಮಗಳು, ಯಥಾ ರಾಜ ತಥಾ ಪ್ರಜೆಗಳು. ಈ ಸೌಲನ ಮಗಳ ನಿಮಿತ್ತ ದಾವಿದನ ಮನೆಯಲ್ಲಿ ಪ್ರಶಾಂತತೆ ಇರಲಿಲ್ಲ. ಕೇಳ್ತಿದ್ದೀರಾ ಸಹೋದರಿ? ನಿಮ್ಮೊಂದಿಗೆ ದೇವರಿಲ್ಲದಿದ್ದರೆ, ನಿಮ್ಮೊಳಗೆ ದೇವರಿಲ್ಲದಿದ್ದರೆ, ನಿಮ್ಮ ನಿಮಿತ್ತ ನಿಮ್ಮ ಮನೆಯಲ್ಲಿ ಸಮಾಧಾನವಿರಲ್ಲ, ಪ್ರಶಾಂತತೆ ಇರಲ್ಲ, ಪ್ರೀತಿ ಇರಲ್ಲ, ಪ್ರಾರ್ಥನೆ ಇರಲ್ಲ. ಹೇಳಿ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ದೇವರಿಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ಕೂಡ ದೇವರಿರಲ್ಲ. ನಿಮ್ಮ ಮನೆಯಲ್ಲಿ ದೇವರಿಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಇರಲ್ಲ, ಪರಿಶುದ್ಧತೆ ಇರಲ್ಲ, ಪ್ರೀತಿಯಂತೂ ಎಂದಿಗೂ ಇರೋದಿಲ್ಲ. ಅದಕ್ಕಾಗಿ ತಾನೇ ಯಾವಾಗ ನೋಡಿದ್ರೂ ಹೊಡ್ಕೊಂಡು ಸಾಯೋದು, ಅದಕ್ಕೆ ತಾನೇ ಮನಸ್ತಾಪ ಬರೋದು, ಅದಕ್ಕಾಗಿ ತಾನೇ ಒಬ್ಬರ ಮೇಲೊಬ್ಬರಿಗೆ ಅನುಮಾನ ಬರೋದು, ಅಪಾರ್ಥಗಳು, ಅನೇಕ ಅನಾರ್ಥಗಳು, ಆ ನಂತರ ಉಳಿಯೋದು, ಅಶಾಂತಿ, ಅಸಮಾಧಾನಗಳು. ಎಷ್ಟು ಕಾಲ ಹೀಗೆ ಜೀವಿಸ್ತೀರಿ? ಒಮ್ಮೆ ಆಲೋಚಿಸಿರಿ. ಸೌಲನು ಇರುವವರೆಗೂ ಪ್ರತಿಯೊಬ್ಬನು ಬೆದರಿಸಿದ. ಕೇಳ್ತಿದ್ದೀರಾ ಸಹೋದರ ಸಹೋದರಿ?
ನಿಮ್ಮ ಮನೆಯ ವಿರುದ್ಧ ಕಂಡವರೆಲ್ಲ ಬರುವಂಥದ್ದು, ನಿಮ್ಮನ್ನು ಬೆದರಿಸುವಂಥದ್ದು, ನಿಮ್ಮ ಹೆಂಡತಿಯನ್ನು ಬೆದರಿಸುವಂಥದ್ದು. ಎಷ್ಟು ಕಾಲ ಹೀಗೆ? ನೀವು ಮಾಡಿದ ಸಾಲದ ನಿಮಿತ್ತ, ಮಾಡಿದ ತಪ್ಪಿನ ನಿಮಿತ್ತ ಕಂಡವರೆಲ್ಲ ಮನೆಗೆ ಬರ್ತಿದ್ದಾರೆ, ನಿಮ್ಮನ್ನು ಬೈತಾರೆ, ನಿಮ್ಮ ಹೆಂಡತಿಯನ್ನು ಬೈತಾರೆ. ಪಾಪ ಮಕ್ಕಳೇನೋ ಕಣ್ಬಿಚ್ಚಿ ನೋಡುತ್ತಾ ಬಂದವರು ಇಷ್ಟ ಬಂದಂತೆ ಮಾತಾಡ್ತಿರುವಾಗ ಮಕ್ಕಳಿಗೇನೂ ಅರ್ಥ ಆಗಲ್ಲ, ಏನು ಮಾಡಲು ಕೈಲಾಗದೆ ಕಾಮಾಗಿ ಉಳ್ಕೊಳ್ತಾರೆ. ಯಾಕೆ ನಮ್ಮ ತಂದೆಗೆ ಇಷ್ಟ ಬಂದಂತೆ ಬೈತಿದ್ದಾರೆ, ಯಾಕೆ ಬೈತಿದ್ದಾರೆ ಎಂದು ಪಾಪ ಅವರಿಗೇನು ಗೊತ್ತು? ನೀವು ಮಾಡಿರುವಂತಹ ತಪ್ಪಾದ ಕೆಲಸಗಳು, ಮಾಡಿದ ಸಾಲಗಳು, ನಿಮ್ಮ ಅಲೆಮಾರಿತನ, ಮಾಡಿದ ಮೋಸ ಪಾಪ ಮಕ್ಕಳಿಗೇನು ಗೊತ್ತು? ಆ ಮಕ್ಕಳೇನೋ ಪಾಪ ನಮ್ಮ ತಂದೆಗೆ ಯಾಕೆ ಬೈತಿದ್ದಾರೆ, ತಾಯಿಗೆ ಯಾಕೆ ಬೈತಿದ್ದಾರೆ, ಪದೇ ಪದೇ ನಮ್ಮ ಮನೆಗೆ ಯಾಕೆ ಬರ್ತಾರೆ, ಚಿರುಪ್ರಾಯದಲ್ಲಿ ಯಾಕೆ ಅವರಿಗೆ ಈ ಕಷ್ಟ ಎದುರಿಸಬೇಕು? ಒಮ್ಮೆ ಆಲೋಚಿಸಿ. ಸೌಲನಿಗೆ ಯುದ್ಧ ಮಾಡಲು ಕೈಲಾಗಲ್ಲ, ತನ್ನ ಪ್ರಜೆಗಳನ್ನು ಕಾಪಾಡಿಕೊಳ್ಳಲು ಕೈಲಾಗಲ್ಲ. ತಂದೆಯಾಗಿ ನಿಮ್ಮ ಕುಟುಂಬ ಕಾಪಾಡಿಕೊಳ್ಳುವ ಜವಾಬ್ದಾರಿಕೆ ನಿಮ್ಮ ಮೇಲಿದೆ. ತಾಯಿಯಾಗಿ ನಿಮ್ಮ ಸುತ್ತಲೂ, ನಿಮ್ಮ ಮಕ್ಕಳ ಜೀವಿತದ ಸುತ್ತಲೂ ಬೇಲಿ ಹಾಕಿಕೊಳ್ಳುವ ಜವಾಬ್ದಾರಿಕೆ ನಿಮ್ಮ ಮೇಲಿದೆ. ನಿಮ್ಮ ಕುಟುಂಬ ಭದ್ರವಾಗಿರಬೇಕು, ನಿಮ್ಮ ಕುಟುಂಬ ಚೆನ್ನಾಗಿರಬೇಕು. ಆ ರೀತಿ ಭದ್ರವಾಗಿ ಚೆನ್ನಾಗಿರಬೇಕಾದ್ರೆ ಖಚಿತವಾಗಿಯೂ ನಿಮ್ಮ ಕುಟುಂಬದ ಸುತ್ತಲೂ ನೀವು ಬೇಲಿ ಹಾಕಿಕೊಳ್ಬೇಕು. ಯಾವ ಬೇಲಿ ಹಾಕಿಕೊಳ್ಬೇಕು? ಪ್ರಾರ್ಥನೆ ಎಂಬ ಬೇಲಿ ಹಾಕಿಕೊಳ್ಬೇಕು. ನಿಮ್ಮ ಕುಟುಂಬ ಭದ್ರವಾಗಿರಬೇಕೆಂದು, ಚೆನ್ನಾಗಿರಬೇಕೆಂದು ಪ್ರಾರ್ಥನೆಯ ಬೇಲಿ ಹಾಕಿಕೊಳ್ಳಬೇಕೆಂದು ದೇವರೇ ನಮಗೆ ಆ ರೀತಿ ಆಜ್ಞಾಪಿಸುತ್ತಿದ್ದಾರೆ. ಅದಕ್ಕಾಗಿಯೇ ನಾವು ಕಲ್ವರಿ ಟೆಂಪಲ್ನಲ್ಲಿರುವ ಪ್ರತಿಯೊಬ್ಬರೂ ಕೂಡ ಉದಯದಲ್ಲಿ ಎದ್ದ ತಕ್ಷಣವೇ ಮೊದಲ ಗಳಿಗೆ ದೇವರಿಗೆ ಕೊಡಿರಿ. 4 ಗಂಟೆಗೆದ್ರೆ 4 ಗಂಟೆಯಿಂದ 5 ಗಂಟೆಯವರೆಗೂ, 5 ಗಂಟೆಗೆದ್ರೆ 5 ಗಂಟೆಯಿಂದ 6 ಗಂಟೆಯವರೆಗೂ, 6 ಗಂಟೆಗೆದ್ರೆ 6 ಗಂಟೆಯಿಂದ 7 ಗಂಟೆಯವರೆಗೂ ಮೊದಲ ಗಳಿಗೆ ಖಚಿತವಾಗಿಯೂ ದೇವರಿಗೆ ಕೊಡಿರಿ. ನಿಮ್ಮ ಮನೆಯ ಸುತ್ತಲೂ ಪ್ರಾರ್ಥನೆ ಎಂಬ ಬೇಲಿ ಹಾಕಿಕೊಳ್ಳಿರಿ. ರಾತ್ರಿಯಲ್ಲಿ ಮಲಗುವುದಕ್ಕಿಂತ ಮುಂಚೆ 1 ಗಳಿಗೆ 1 ಗಂಟೆ ಸಮಯ ದೇವರಿಗೆ ಕೊಡಿರಿ. ಪ್ರತಿ ಉದಯ ದೇವರೊಂದಿಗೆ ಸ್ಟಾರ್ಟ್ ಮಾಡಿರಿ, ಪ್ರತಿ ರಾತ್ರಿ ದೇವರೊಂದಿಗೆ ಮುಗಿಸಿರಿ. ಅದು ಆಶೀರ್ವಾದಕರವಾಗಿರುತ್ತೆ. ರಿಚರ್ಡ್ ಡಿ ಹ್ಯಾನ್ ಎಂಬ ಅದ್ಭುತನಾದ ಭಕ್ತನು ಅವರ ಡೈಲಿ ಬ್ರೆಡ್, ನಮ್ಮ ಅನುದಿನದ ಆಹಾರ ಎಂಬ ಪುಸ್ತಕ ನೋಡಿದಿರಲ್ಲವೇ? ಅದನ್ನು ಪ್ರಾರಂಭಿಸಿದ್ದೇ ಅವರು. ಅವರ ಮಗನು ಅವರ ಮಮ್ಮಿ ಬಳಿಗೆ ಹೋಗಿ, ಮಮ್ಮಿ, ನಮ್ಮ ಮನೆಯಲ್ಲಿ ಇದುವರೆಗೂ ಕಿರ್ಚಿ ಕೂಗಾಡುವುದನ್ನು ಕೇಳಿಲ್ಲ ಮಮ್ಮಿ ನಾನು. ಯಾವತ್ತೇ ಆಗಲಿ ನೀನು ಡ್ಯಾಡಿಯೊಂದಿಗೆ ಜಗಳವಾಡುವುದಾಗಲಿ, ಇಲ್ಲವೇ ಡ್ಯಾಡಿಗೆ ಬೇಸರಗೊಳಿಸುವುದಾಗಲಿ, ಬಾಯಿ ತೆರೆದು ಒಂದು ಮಾತನ್ನೋದಾಗಲಿ, ಇಲ್ಲವೇ ಡ್ಯಾಡಿ ಒಂದು ಮಾತಾಡುವುದಾಗಲಿ, ಇಷ್ಟು ವರ್ಷಗಳವರೆಗೂ ನಮಗೆ 30-40 ಇಯರ್ಸ್ ವಯಸ್ಸಾಗಿದೆ. ಯಾವತ್ತೇ ಆಗಲಿ, ಯಾವುದೇ ದಿನವಾಗಲಿ ನಮ್ಮ ಮನೆಯಲ್ಲಿ ಜಗಳವಾಗಲಿ, ಮನಸ್ತಾಪವಾಗಲಿ, ಕಿರ್ಚಿ ಕೂಗಾಡುವುದಾಗಲಿ ಸ್ವಲ್ಪವೂ ಕೇಳಿಲ್ಲ ಮಮ್ಮಿ ನಾನು. ಇದರ ರಹಸ್ಯ ಏನು ಎಂದು ಮಮ್ಮಿಗೆ ಕೇಳ್ತಾನೆ ಪ್ರಿಯರೇ. ಹೆಚ್ಚು ಕಡಿಮೆ 30-40 ಇಯರ್ಸ್ ಆದ ನಂತರ ಈ ದಿನಗಳಲ್ಲಿ ಜಗಳವಿಲ್ಲದೇ ಒಂದು ದಿನ ಕಳೆಯಲಿಕ್ಕಾಗ್ತದಂತೀರಾ? ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳ ಇಲ್ಲದಂತೆ, ಸಿಟ್ಟಿಲ್ಲದಂತೆ, ಕಿರ್ಚಿ ಕೂಗಾಡದಂತೆ, ಸಣ್ಣ ಸಣ್ಣ ವಿಷಯಗಳನ್ನು ಕೆದರಿಕೊಳ್ಳದೆ, ಸೀರಿಯಸ್ ಫೇಸ್ ಇಟ್ಕೊಳ್ಳಲಾರ್ದಂತೆ ಒಂದು ದಿನ ಕಳೆಯಲಿಕ್ಕಾಗ್ತದಂತೀರಾ? ಒಮ್ಮೆ ಆಲೋಚಿಸಿರಿ. 30-40 ಇಯರ್ಸ್ ಆ ಮನೆಯಲ್ಲಿ ಯಾವತ್ತೇ ಆಗಲಿ ಮಕ್ಕಳು ತಂದೆ ತಾಯಿ ಕಿರ್ಚಾಡಿ ಜಗಳಾಡುವುದಾಗಲಿ, ಬೈದಾಡಿಕೊಳ್ಳುವುದನ್ನು ನೋಡದೇ ಇರುವಾಗ ಕೇಳ್ತಾನೆ, ಮಮ್ಮಿ ಇದರ ಸೀಕ್ರೆಟ್ ಏನೆಂದು. ಆಗ ಆ ತಾಯಿ ಹೇಳಿದ್ದೇನು ಗೊತ್ತಾ? ನೀವೆಲ್ಲರೂ ನಿದ್ದೆಯಿಂದ ಎದ್ದೇಳುವ ಮುಂಚೆಯೇ ನಾನೆದ್ದೇಳ್ತೇನೆ ಮಗನೇ, ಎದ್ದು ಮೊಳಕಾಲೂರುತ್ತೇನೆ. ಎದ್ದು ಮೊಳಕಾಲೂರಿ, ದೇವರೇ, ಈ ದಿನ ನಮ್ಮ ಕುಟುಂಬದ ಸುತ್ತಲೂ ಬೇಲಿ ಹಾಕಿಕೊಳ್ತೇನೆ. ಈ ದಿನವಿಡೀ ನಿಮ್ಮ ಪ್ರೀತಿ ನಮ್ಮ ಮನೆಯನ್ನು ಪರಿಪಾಲಿಸಬೇಕು. ನಿಮ್ಮ ಪ್ರಶಾಂತತೆ ಯಾವಾಗಲೂ ನಮ್ಮ ಮನೆಯಲ್ಲಿರಬೇಕು. ಯಾವುದೇ ಮನಸ್ತಾಪವಾಗಲಿ, ಸಣ್ಣ ಸಣ್ಣ ವಿಷಯ ಕೆದರಿಕೊಳ್ಳೋದಾಗಲಿ ಇರಲೇಬಾರದು. ಸೈತಾನನು ನಮ್ಮ ಮನೆಯಲ್ಲಿ ಯಾವ ಕೋಣೆಯಲ್ಲಿ ಅಶಾಂತಿ, ಅಸಮಾಧಾನ ಎನ್ನುವಂತಹ ಧೂಳು ಎದ್ದೇಳಿಸುವುದಕ್ಕಾಗಿ ಅವಕಾಶ ಕೊಡಲ್ಲ ಎಂದು ಹೇಳ್ತಾ ಒಂದು ಮಾತು ಹೇಳ್ತಾಳೆ. ಸಾಧಾರಣವಾಗಿ ಮನೆಗೂಡಿಸುವಾಗ ಧೂಳಿದೆ ಅಂದ್ಕೊಳ್ಳಿ. ಕಸಪೊರಕೆ ತೆಗೆದುಕೊಂಡು ಆ ಧೂಳನ್ನು ಒಂದು ವೇಳೆ ನೀವು ಗೂಡಿಸುವ ಪ್ರಯತ್ನ ಮಾಡ್ತೀರಿ ಅಂದ್ಕೊಳ್ಳಿ. ಆ ಧೂಳೇನಾಗುತ್ತೆ? ಮೇಲಕ್ಕೆದ್ದೇಳುತ್ತೆ. ಆ ಧೂಳಿ ಮೇಲೆ ಎದ್ದಿದಾಗ ನಿಮಗೆ ಸಹಜವಾಗಿ ಉಸಿರಾಡಲು ತೊಂದರೆಯುಂಟಾಗುತ್ತೆ. ಸರಿಯಾಗಿ ಉಸಿರಾಡಲ್ಲ, ಸ್ವಲ್ಪ ಉಸಿರಾಟದ ತೊಂದರೆ ಎದುರಿಸ್ತೀರಿ. ಆವಾಗ ತಾನೇ ನೀವು ಕೆಮ್ಮುವುದು. ಯಾಕೆ ಆ ರೀತಿ ತೊಂದರೆಗೊಳಗಾಗಿ ಕೆಮ್ಮುತ್ತೀರಿ? ಯಾಕೆ ಸರಿಯಾಗಿ ಉಸಿರಾಟ ತೆಗೆದುಕೊಳ್ಳದೆ ಆ ರೀತಿ ಒದ್ದಾಡುತ್ತೀರಿ ಗೊತ್ತಾ? ಆ ಡಸ್ಟ್ ಮೇಲೆ ಎದ್ದಿರೋದ್ರಿಂದ. ಆ ಡಸ್ಟ್ ಏನ್ ಮಾಡ್ತದೆ? ಉಸಿರಾಡದಂತೆ ಮಾಡ್ತದೆ. ಆಗ ಆ ತಾಯಿ ಹೇಳಿದೇನು ಗೊತ್ತಾ? ಈ ದಿನ ಸೈತಾನನು ನಮ್ಮ ಮನೆಯಲ್ಲಿ ಡಸ್ಟ್ ಅಂದ್ರೆ ಧೂಳಿ ಮೇಲಕ್ಕೆ ಎದ್ದೇಳಿಸುವುದಕ್ಕಿಂತ ಮುಂಚೆಯೇ ನಾನು ಪ್ರಾರ್ಥನೆ ಎಂಬ ನೀರನ್ನು ಚಿಮ್ಕಿಸುತ್ತೇನೆ ಮಗನೇ. ಬೆಳಗ್ಗೆ ಎದ್ದ ತಕ್ಷಣ ತಾಯಿ ಏನ್ ಮಾಡ್ತಾಳಂತೆ? ಪ್ರಾರ್ಥನೆ ಎಂಬ ನೀರನ್ನು ಚಿಮುಕಿಸುತ್ತಾಳಂತೆ.
ಸಾಧಾರಣವಾಗಿ ಬುದ್ಧಿಯುಳ್ಳ ಹೆಂಡತಿ ಏನ್ಮಾಡ್ತಾಳೆ ಗೊತ್ತಾ? ಮೊದಲು ನೀರನ್ನು ಚಿಮ್ಕಿಸುತ್ತಾಳೆ. ಆನಂತರ ಪೊರಕೆ ತೆಗೆದುಕೊಂಡು ಗೂಡಿಸ್ತಾಳೆ. ಯಾಕೆಂದರೆ ನೀರು ಚಿಮ್ಕಿಸಿದ ಮೇಲೆ ಕಸ ಗೂಡಿಸುವಾಗ ಧೂಳು ಎದ್ದೇಳಲ್ಲ. ಆ ತಾಯಿ ಹೇಳಿದ್ದೇನೆಂದರೆ, ನಾನು ಉದಯದಲ್ಲಿ ಎದ್ದ ತಕ್ಷಣವೇ, ನೀವಿನ್ನೂ ನಿದ್ದೆಯಿಂದ ಎದ್ದೇಳುವ ಮುಂಚೆಯೇ, ನಮ್ಮ ಮನೆಯೊಳಗೆ ಸೈತಾನನು ಧೂಳಿ ಎದ್ದೇಳಿಸುವುದಕ್ಕಿಂತ ಮುಂಚೆಯೇ ಪ್ರಾರ್ಥನೆ ಎಂಬ ನೀರನ್ನು ಚಿಮುಕಿಸುತ್ತೇನೆ. ಆಗ ಧೂಳಿಯೆಲ್ಲ ಅಡಗಿಸಿ ಬಿಡ್ತಾಳಂತೆ. ಪ್ರಾರ್ಥನೆಯಿಂದ ತಾಯಿ ಏನ್ಮಾಡಿದಳಂತೆ? ಆ ದಿನ ಸೈತಾನನು ತರುವಂತಹ ಮನಸ್ತಾಪಗಳಾಗಿರಬಹುದು, ಸಣ್ಣ ಸಣ್ಣ ಜಗಳ ಆಗಿರಬಹುದು, ಒಬ್ಬರ ಮೇಲೊಬ್ಬರಿಗೆ ಅನುಮಾನ ಆಗಿರಬಹುದು, ಈ ರೀತಿ ಸೈತಾನನು ತರುವಂತಹ ಇಲ್ಲವೇ ಎಬ್ಬಿಸುವಂತಹ ಧೂಳನ್ನೆಲ್ಲ ತಾಯಿ ಏನ್ಮಾಡಿದಳಂತೆ? 30-40 ವರ್ಷಗಳಿಂದ ಸೈತಾನನಿಗೆ ಅವಕಾಶ ಕೊಡದಂತೆ ಪ್ರಾರ್ಥನೆ ಎಂಬ ನೀರನ್ನು ಚಿಮುಕಿಸಿ ಧೂಳನ್ನೆಲ್ಲ ಅಡಗಿಸಿ ಬಿಟ್ಟಳಂತೆ. ಪ್ರಿಯ ತಾಯಿಯಂದರೇ, ನೀವು ಕೂಡ ಹಾಗೆಯೇ ಮಾಡಬೇಕು. ಸಹೋದರಿಯರೇ, ಅಂತಹ ವ್ಯಕ್ತಿತ್ವ, ತತ್ವ, ಆತ್ಮೀಕ ಜೀವಿತ ವಿಧಾನ ನಿಮಗಿರೋದಾದರೆ ಸೈತಾನನು ಧೂಳು ಎದ್ದೇಳಿಸಲಿಕ್ಕೆ ಆಗೋದಿಲ್ಲ. ಸಹೋದರರೇ, ಕೇಳ್ತಾ ಇದ್ದೀರಾ? ತಂದೆಯಾಗಿ ಇಲ್ಲವೇ ಗಂಡನಾಗಿ ನಿಮ್ಮ ಜವಾಬ್ದಾರಿಕೆ ಏನಾಗಿದೆ? ಕುಟುಂಬವನ್ನು ಪೋಷಿಸಬೇಕು. ಮಕ್ಕಳಿಗೂ ಕುಟುಂಬಕ್ಕೂ ಭದ್ರತೆ ಕೊಡಬೇಕು. ನೀವು ಜಾಗ್ರತೆಯಿಂದ ಪರಿಶೀಲಿಸುವುದಾದರೆ ದಾವೀದನ ಪರಿಪಾಲನೆ ಕುರಿತಾಗಿ ಒಂದು ಒಳ್ಳೆ ಮಾತು ಬರೆಯಲಾಗಿದೆ. ಓದಿ ತೋರಿಸ್ತೇನೆ ಬನ್ನಿ. 8ನೇ ಅಧ್ಯಾಯ, 2 ಸ್ಯಾಮುವೇಲ್ 15ನೇ ವಚನ. ದಾವೀದನು ಇಸ್ರಾಯೇಲ್ಯರ ಮೇಲೆ, ಎಲ್ಲರ ಮೇಲೆ ಅಂತ ಇದೆಯಾ, ಕೆಲವರ ಮೇಲೆ ಅಂತ ಇದೆಯಾ? ಎಲ್ಲರ ಮೇಲೆ ರಾಜನಾದನು. ತನ್ನ ಜನರೆಲ್ಲರನ್ನೂ ಹೇಗೆ ಪರಿಪಾಲನೆ ಮಾಡಿದನಂತೆ? ನೀತಿ ನ್ಯಾಯಾನುಸಾರವಾಗಿ ಆಳುತ್ತಿದ್ದನು. ಅನ್ಯಾಯದಿಂದ ಪರಿಪಾಲನೆ ಮಾಡಲಿಲ್ಲ, ಅಕ್ರಮವಾಗಿ ಪರಿಪಾಲನೆ ಮಾಡಲಿಲ್ಲ, ಅಶಾಂತಿಯನ್ನು ಉಂಟು ಮಾಡಲಿಲ್ಲ, ಪ್ರಜೆಗಳಿಗೆ ಅಭದ್ರತೆಯ ಭಾವನೆ ಹುಟ್ಟಿಸಲಿಲ್ಲ. ಎಷ್ಟು ಭದ್ರತೆ ಕೊಟ್ಟನು ನೋಡಿ. ಹಾಗಾಗಿ ಅಲ್ಲಿ ಏನಂತಿದೆ? ದಾವೀದನು ಪರಿಪಾಲನೆ ಮಾಡುವ ಕಾಲದಲ್ಲಿ 4 ದಿಕ್ಕುಗಳಲ್ಲಿ, 7ನೇ ಅಧ್ಯಾಯ 1ನೇ ವಚನದಲ್ಲಿ ಏನಿದೆ? ದಾವೀದನು ಪರಿಪಾಲನೆ ಮಾಡುವ ಕಾಲದಲ್ಲಿ 7ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೇವೆ, ದೇವರು ದಾವೀದನಿಗೆ ಅವನ ಶತ್ರುಗಳೆಲ್ಲರ ಮೇಲೆ ಅವನಿಗೇನು ಕೊಟ್ಟಿದ್ರಂತೆ? ಜಯ ಕೊಟ್ಟಿರುವುದರಿಂದಲೇ ಅವನು ನೆಮ್ಮದಿಯಿಂದಿದ್ದನು. ರಾಜನು ನೆಮ್ಮದಿಯಿಂದಿರುವುದಾದ್ರೆ ಪ್ರಜೆ ಹೇಗಿರ್ತಾರೆ ಹೇಳಿ? ನೆಮ್ಮದಿಯಾಗಿರ್ತಾರೆ. ರಾಜ ಭಯಪಟ್ರೆ ಹೇಗಿರ್ತಾರೆ? ಉದಾಹರಣೆಗೆ, ನೀವು ಕಾರು ಓಡಿಸ್ತಿದ್ದೀರಿ ಅಂದ್ಕೊಳ್ಳಿ. ನೀವು ಕಾರು ಡ್ರೈವ್ ಮಾಡುತ್ತಿರುವಾಗಲೇ ಭಯಪಡ್ತಾ ಇದ್ದೀರಿ ಅಂದ್ಕೊಳ್ಳಿ. ನಿಮ್ಮ ಪಕ್ಕದಲ್ಲಿರುವ ಹೆಂಡತಿ ಏನ್ ಮಾಡ್ತಾಳೆ? ನಿಮ್ಮನ್ನು ನೋಡಿ ಅವಳು ಭಯಪಡ್ತಾಳೆ. ನಿಮ್ಮನ್ನು ನೋಡಿ ಹಿಂದೆ ಇದ್ದವರು ಇನ್ನಷ್ಟು ಹೆಚ್ಚು ಭಯಪಡ್ತಾರೆ. ಅರ್ಥ ಆಗ್ತಿದೆಯಾ? ಯಥಾ ರಾಜ ತಥಾ ಪ್ರಜೆ. ಸೌಲನ ಕಾಲದಲ್ಲಿ ಸೌಲನೇ ಭಯಪಡುತ್ತಾನೆ, ಮತ್ತೆ ಪ್ರಜೆಗಳೇನಾದ್ರೂ ಅವರೂ ಓಡಿ ಹೋಗ್ತಾರೆ. ದಾವೀದನ ಕಾಲದಲ್ಲಿ ದಾವೀದನು ನಿಲ್ಲುತ್ತಾನೆ ಧೈರ್ಯದಿಂದ, ಪ್ರಜೆಗಳಿಗೆಲ್ಲ ಧೈರ್ಯ ಕೊಡ್ತಾನೆ. ಸಹೋದರರೇ, ಕೇಳ್ತಾ ಇದ್ದೀರಾ? ಮನೆಗೆ ರಾಜನು ನೀವೇ. ನೀವು ಆಧ್ಯಾತ್ಮಿಕ ಜೀವಿತದಲ್ಲಿ ಧೈರ್ಯದಿಂದ ಸಮಸ್ಯೆಗಳನ್ನು ಎದುರಿಸಬೇಕು. ನಿಮ್ಮನ್ನು ನೋಡಿದಾಗ ನಾಳಿನ ದಿನ ನಿಮ್ಮ ಮಕ್ಕಳಿಗೆ ಸಮಸ್ಯೆ ಬಂದಾಗ ಧೈರ್ಯದಿಂದ ಅವರು ಎದುರಿಸ್ತಾರೆ. ನಮ್ಮ ತಂದೆ ಯಾವುದೇ ಸಮಸ್ಯೆಗೆ ಭಯಪಡಲಿಲ್ಲ. ನಮ್ಮ ಅಮ್ಮ ಯಾವತ್ತೇ ಎಂಥದೇ ಆಪತ್ತು ಬಂದ್ರೂ, ಕಷ್ಟ ಬಂದ್ರೂ ಸಹ ನಿರಾಶೆ, ನಿರುತ್ಸಾಹಕ್ಕೆ ಒಳಗಾಗ್ಲಿಲ್ಲ. ಪ್ರಾರ್ಥನೆಯಿಂದಲೇ ಜಯಿಸಿದಳು. ಕರ್ತನ ಪಾದ ಹಿಡಿದುಕೊಂಡು ಸಮಸ್ಯೆ ತೀರಿಸಿಕೊಳ್ತಾಳೆ, ತನ್ನ ಕುಟುಂಬ ಕಟ್ಟಿಕೊಳ್ತಾಳೆ. ಅದು ಯಾವುದೇ ಸಮಸ್ಯೆ ಆಗಿರಬಹುದು. ಅದು ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು, ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಇನ್ನಿತರ ಸಮಸ್ಯೆಗಳಾಗಿರ್ಬೋದು. ಏನೇ ಬಂದ್ರೂ ಸಹ ನನ್ನ ತಂದೆಯಾಗಲಿ ತಾಯಿಯಾಗಲಿ ಯಾವತ್ತೂ ಭಯಪಡಲಿಲ್ಲ. ಯಾವುದೇ ಸಮಸ್ಯೆ ಬಂದರೂ ಸಹ ಮೊಳಕಾಲೂರಿ ಪ್ರಾರ್ಥಿಸುವಂಥವರು, ದೇವರು ಕೊಡುವ ಅದ್ಭುತವಾದ ಉತ್ತರ ಹೊಂದಿಕೊಂಡು, ಜಯ ಹೊಂದಿಕೊಂಡು ಮುಂದಕ್ಕೆ ಸಾಗುವಂಥವರು ನಮ್ಮ ಪೇರೆಂಟ್ಸ್ ಎಂಬುದಾಗಿ ನಿಮ್ಮ ಕುರಿತು ನಿಮ್ಮ ಮಕ್ಕಳು ಹೇಳಬೇಕು. ಅಂತಹ ಕುಟುಂಬ ವ್ಯವಸ್ಥೆಯನ್ನು ಏರ್ಪಡಿಸಿಕೊಳ್ಬೇಕು. ಈ ದಿನ ಒಂದು ಮಾತು ಕೊಡುವೀರಾ? ದಾವೀದನ ಹಾಗೆ ದೇವರ ಸಹಾಯವನ್ನು ತೆಗೆದುಕೊಂಡು ದೇವರೊಂದಿಗೆ ನಮ್ಮ ದಿನವನ್ನು ಪ್ರಾರಂಭಿಸ್ತೇವೆ, ದೇವರೊಂದಿಗೆ ನಮ್ಮ ದಿನವನ್ನು ಮುಗಿಸುತ್ತೇವೆ. ಮಧ್ಯದಲ್ಲಿ ದೇವರು ಅನುಗ್ರಹಿಸುವ ಪ್ರತಿ ಆಶೀರ್ವಾದವನ್ನು ನಾವು ರುಚಿ ನೋಡಿ ಸವಿಯುತ್ತೇವೆ ಎನ್ನುವಂಥವರು ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ದೇವರೇ ನಮ್ಮೊಂದಿಗೆ ಮಾತಾಡಿದ್ದೀರಿ. ದಾವೀದನಿಗೂ ಸೌಲನಿಗೂ ಇರುವ ವ್ಯತ್ಯಾಸದ ಕುರಿತು ನಾವು ಧ್ಯಾನಿಸಿದ್ದೇವೆ. ಸೌಲನು ಪರಿಪಾಲಿಸುವಂತಹ ಕಾಲದಲ್ಲಿ ಇಸ್ರಾಯೇಲ್ ಪ್ರಜೆಗಳಿಗೆ ಸ್ವಲ್ಪವೂ ನೆಮ್ಮದಿ ಇರಲಿಲ್ಲ. ಅವರು ಪ್ರಶಾಂತವಾಗಿ ನಿದ್ರೆ ಕೂಡ ಮಾಡಲಿಲ್ಲ. ದೇವರೇ, ಅವರಿಗೆ ಯಾವಾಗ ನೋಡಿದ್ರೂ ಕೂಡ ಕಳವಳ ಇತ್ತು. ಯಾವಾಗ ನೋಡಿದ್ರೂ ಕೂಡ ದೇವರೇ ಭಯದಿಂದ ಕೂಡಿದ ಜೀವಿತವೇ ಇತ್ತು. ಬೆದರಿಕೊಂಡ ಪರಿಸ್ಥಿತಿ ಇದ್ವು. ಯಾವಾಗ ಏನಾಗ್ತದೋ ಗೊತ್ತಿಲ್ಲ.
ಯಾರು ಬಂದು ಬೆದರಿಸ್ತಾರೋ ಗೊತ್ತಿಲ್ಲ, ಯಾರು ಬಂದು ದಾಳಿ ಮಾಡ್ತಾರೆಂದು ಗೊತ್ತಿಲ್ಲ, ಯಾರು ಬಂದು ಹಿಡ್ಕೊಂಡು ಹೋಗುತ್ತಾರೆ ಎಂಬುದಾಗಿ ಗೊತ್ತಿಲ್ಲ. ಭಯದಿಂದಲೇ ಅವರು ಆ ಕಾಲದಲ್ಲಿ ಜೀವಿಸಿದರು. ಕಾರಣ, ಸೌಲನ ಆತ್ಮಿಕತೆ ಸರಿಯಾಗಿರಲಿಲ್ಲ, ಪರಿಪಾಲನೆ ಸರಿಯಾಗಿರಲಿಲ್ಲ. ಅದಕ್ಕೆ ಪ್ರಜೆಗಳು ದೇವರೇ ಬಹಳ ಕಷ್ಟಕ್ಕೊಳಗಾದರು. ಆದರೆ ದಾವೀದನು ಅದೇ ಪ್ರಜೆಗಳನ್ನು ಪರಿಪಾಲಿಸಲು ಪ್ರಾರಂಭಿಸಿದಾಗ ಪ್ರಜೆಗಳೆಲ್ಲ ಎಷ್ಟೋ ಪ್ರಶಾಂತವಾಗಿ ಜೀವಿಸಿದ್ರು, ಎಷ್ಟೋ ಪ್ರಶಾಂತವಾಗಿ ಮಲಗಿಕೊಂಡ್ರು, ಎಷ್ಟೋ ನೆಮ್ಮದಿಯುಳ್ಳವರಾಗಿ ಜೀವಿಸಿದ್ರು. ದೇವರೇ ನೀತಿಯಿಂದಲೂ ನ್ಯಾಯದಿಂದಲೂ ದಾವೀದನು ಪ್ರಜೆಗಳನ್ನು ಪರಿಪಾಲನೆ ಮಾಡಿ 40 ವರ್ಷಗಳವರೆಗೂ ಬಂಗಾರದಂತಹ ಪರಿಪಾಲನೆ ಕೊಟ್ಟ ದೇವರೇ. ಅದೇ ರೀತಿ ಪ್ರತಿ ಗಂಡ ತಮ್ಮ ಕುಟುಂಬಕ್ಕೆ ಭದ್ರತೆಯನ್ನು ಕೊಡಬೇಕು. ಬಂಗಾರದಂತಹ ಭವಿಷ್ಯ ಮಕ್ಕಳಿಗೆ ಕೊಡಬೇಕು. ಹುಡುಕನಾಗಿ, ಅಲೆಮಾರಿಯಾಗಿ, ಇಲ್ಲವೇ ಹೆಂಡತಿಗೆ ಹೊಡೆಯುವವನಾಗಿ, ಹಿಂಸೆ ಕೊಡುವವನಾಗಿ, ಮಕ್ಕಳಿಗೆ ಭದ್ರತೆ ಇಲ್ಲದೆ ಭವಿಷ್ಯ ಕೊಡಲಾರದೆ ಇರುವ ತಂದೆಯಾಗಿ ಇರೋದಾದ್ರೆ ಹೇಗೆ ದೇವರೇ? ಈ ದಿನ ನಮ್ಮ ಸಭೆಯಲ್ಲಿ ಅಂಥವರು ಯಾರಾದರೂ ಇರೋದಾದ್ರೆ ಈ ದಿನ ಅವರು ಒಂದು ತೀರ್ಮಾನ ತೆಗೆದುಕೊಳ್ಬೇಕು. ನನ್ನ ಕುಟುಂಬ ನನಗೆ ಬಹಳ ಇಷ್ಟ, ನನಗಿಷ್ಟೊಂದು ಇಷ್ಟಕರವಾಗಿರುವ ಈ ಕುಟುಂಬ ನಾನೇಕೆ ಕಷ್ಟದ ಪಾಲು ಮಾಡಬೇಕು? ನನ್ನ ಹೆಂಡತಿ ಮಕ್ಕಳನ್ನು ಕಾಪಾಡಿಕೊಳ್ತೇನೆ, ಸಂರಕ್ಷಿಸಿಕೊಳ್ತೇನೆ, ಕಷ್ಟಪಟ್ಟು ಪೋಷಿಸುತ್ತೇನೆ, ಪ್ರಶಾಂತತೆಯನ್ನು ಕಲ್ಪಿಸಿಕೊಡ್ತೇನೆ. ದಾವೀದನ ಹಾಗೇ ದೇವರ ಸಹಾಯ ತೆಗೆದುಕೊಂಡು ನನ್ನ ಕುಟುಂಬವನ್ನು ಭದ್ರಪಡಿಸಿಕೊಳ್ತೇನೆ ಎಂಬ ತೀರ್ಮಾನ ತೆಗೆದುಕೊಳ್ಳುವಂತೆ ಸಹಾಯ ಮಾಡಿರಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.